ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಜೋಪಾನ. ಅಷ್ಟಾಗಿ ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ನಾನು ಹೇಳೋದಿಲ್ಲ. ನಿಮಗೆ ಎಲ್ಲೋ ಒಂದು ಕಡೆ 50-50 ಅಂತಲೇ ಹೇಳ್ಬೋದು. ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಲಾಸ್ ಆಗುತ್ತೆ ಅಂತ ಅಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಪ್ರಾಫಿಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಯಥಾಸ್ಥಿತಿ ಹಾಗೆ ನಿಮ್ಮ ಪರಿಸ್ಥಿತಿ ಇದೆ. ಎಲ್ಲೋ ಒಂದು ಕಡೆ ನೋಡೋದಾದ್ರೆ ನಷ್ಟದಲ್ಲೇ ಇದ್ದೀರಿ. ಅದರಿಂದ ತಾವು ಮೇಲ್ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಆ ವಿಚಾರವಾಗಿ ನೋಡೋದಾದರೆ. ಇನ್ನು ತಮ್ಮ ಕೆಲಸದ ವಿಚಾರವಾಗಿ ನೋಡೋದಾದರೆ ಮೇಲೂ ಇಲ್ಲ, ಈ ಕಡೆ ಕೆಳಗೂ ಇಲ್ಲ, ಮಧ್ಯಭಾಗದಲ್ಲಿ ಯಥಾಸ್ಥಿತಿ ಹೇಗೆ ನಡೀತದೆಯೋ ಹಾಗೆ ನಡೀತದೆ. ತಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇದೆ, ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಮಹತ್ವವಾದ ಆಸೆ ಇದೆ. ಆದರೆ ಬದಲಾವಣೆ ಆಗಬೇಕು, ನಾನಿಲ್ಲ ಅಂತಲ್ಲ. ಆದರೆ ನಿಮ್ಮ ಬದಲಾವಣೆಯ ಆ ಒಂದು ಕ್ರಮಕ್ಕೆ ಈಗ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಅಲ್ಲ. ಅದರ ಬದಲಾವಣೆಗೆ ಯಾವುದೇ ರೀತಿ ಮುಂದುವರಿತಕ್ಕಂಥದ್ದು ಬೇಡ. ಯಥಾಸ್ಥಿತಿ ಹೇಗೆ ನಡೀತಾ ಇದೆಯೋ ಹಾಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ ಕುಂಭರಾಶಿನಲ್ಲಿರ್ತಕ್ಕಂಥವ್ರು. ಜೊತೆಗೆ ದೂರಭಾರ ಪ್ರಯಾಣ ಬೇಡ. ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಸಮಸ್ಯೆ ಇದೆ. ಅದು ಎಲ್ಲೋ ಒಂದು ಕಡೆ ಗ್ರಹಣದ ರೀತಿನಲ್ಲೇ ನಾವು ಅದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ. ಹೇಗಪ್ಪ, ವಾಹನವನ್ನು ಓಡಿಸ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಗಾಬರಿ ಆಗೋಗ್ತೀರಿ. ಯಾರೋ ಪಕ್ಕದಲ್ಲಿ ಒಂದು ಆರೋ ನೋಡಿದ ತಕ್ಷಣ ಅಯ್ಯೋ ಏನೋ ಆಗೋಯ್ತಪ್ಪ ಅನ್ನೋ ರೀತಿ ಒಂದು ಬೆಚ್ಚ ಬೀಳತಕ್ಕಂಥದ್ದು ಇರುತ್ತೆ. ಡ್ರೈವಿಂಗ್ ಟೈಮಲ್ಲಿ ವಾಹನವನ್ನು ಚಲಾಯಿಸಬೇಕಾದ್ರೆ ಇಂತಹ ಒಂದಿಷ್ಟು ಘರ್ಷಣೆಗಳಾದಾಗ ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಇರುತ್ತೆ. ಆಟೋಮೆಟಿಕ್ ಆಗಿ ನಮಗೊಂಚೂರು ಏನಾದರೂ ಮಾಡೋ ಕೆಲಸದಲ್ಲಿ ಬದಲಾವಣೆ ಆದರೆ ಪ್ರಪಂಚ ತಲೆ ಮೇಲೆ ಬಿದ್ದೋ ಥರ ಏನೋ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ನನಗೇನೋ ಆಗೋಯ್ತು ಹಾಗೆ ಹೀಗೆ ಅಂತೇಳಿ ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡು ಅದರಿಂದ ಶುಗರ್ ಜಾಸ್ತಿ, BP ಜಾಸ್ತಿ, ಮತ್ತು ಟ್ಯಾಬ್ಲೆಟ್ ತೊಗೋಬೇಕು. ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಬೇರೆ ಸಮಸ್ಯೆ ಉಂಟಾಗುತ್ತೆ. ಇಂತಹ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನವಾಗಿರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಯೂತ್ಸು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಜೋಪಾನ ಇವತ್ತಿನ ದಿವಸ ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಜೊತೆಗೆ ಮಳೆ ಬರ್ತಾ ಇದೆ, ವಾಹನಗಳಿಗೆ ಅಷ್ಟು ಸೇಫ್ಟಿ ಇಲ್ಲ. ಅದರಲ್ಲೂ 2 ವೀಲರ್ಗಳಂತೂ ಬಹಳ ಜೋಪಾನ, ಎಲ್ಲ ಕಡೆ ಸ್ಕಿಡ್ ಆಗ್ತಾ ಇರುತ್ತೆ. ಜೋಪಾನವಾಗಿರಿ, ಹುಷಾರಾಗಿರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಮನೆಯಲ್ಲಿ ಮಕ್ಕಳನ್ನು ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ. ಆರೋಗ್ಯದಲ್ಲಿ ಅವ್ರಿಗೂ ಕೂಡ ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಗಮನಿಸ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.